ಫ್ರೆಂಡ್ಸ್, ಹೇಗಿದ್ದೀರಾ? ನಾನು ನಿಮ್ಮ ಪ್ರೀತಿಯ ಸ್ಮಿತಾ. ನನ್ನ ಸ್ಮಿತಾ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು ತುಮಕೂರಲ್ಲಿ ಇರುವಂತಹ ಮಂದಾರಗಿರಿ ಹಿಲ್ಸ್ಗೆ ಹೋಗ್ತಾ ಇದ್ದೀವಿ ಫ್ರೆಂಡ್ಸ್. ಈ ಒಂದು ಫುಲ್ ವಿಡಿಯೋನ ನೀವು ಖಂಡಿತವಾಗಿಯೂ ಸ್ಕಿಪ್ ಮಾಡದೆ ನೋಡಿ. ಒಳ್ಳೆ ಎಂಜಾಯ್ ಇರುತ್ತೆ, ಟ್ರಾವೆಲ್ ಬ್ಲಾಗ್ ಅಂತಲೇ ಹೇಳ್ಬೋದು. ಈ ಒಂದು ವಿಡಿಯೋನ ನಾನು ಇವಾಗ ಕಂಟಿನ್ಯೂ ಮಾಡ್ತೇನೆ ಫ್ರೆಂಡ್ಸ್. ಎಲ್ಲರಿಗೂ ಕೂಡ ಫುಲ್ ಇನ್ಫಾರ್ಮೇಷನ್ ಈ ವಿಡಿಯೋದಲ್ಲಿ ಸಿಗುತ್ತೆ ಅಂತ ಹೇಳಿ ನೋಡ್ಕೊಂಬರೋಣ ಅಲ್ಲ. ಬನ್ನಿ ಫ್ರೆಂಡ್ಸ್. ನಾವಿವಾಗ ತುಮಕೂರು ರೋಡಲ್ಲಿ ಇದ್ದೀವಿ. ತುಮಕೂರು ರೋಡಲ್ಲಿ ಹೋಗ್ತಾ ಇದ್ದೀವಿ ಆಲ್ರೆಡಿ. ಹೈವೇ ರೋಡಲ್ಲಿ ಮಕ್ಕಳು ಎಷ್ಟು ಎಂಜಾಯ್ ಮಾಡ್ತಿದಾರೆ ನೋಡಿ, ಕಾರ್ ಮೇಲಿಂದ ನಿಂತ್ಕೊಂಡು. ನೀವು ನೋಡ್ತಾ ಇರ್ಬೋದು ನೇಚರ್ ಎಷ್ಟು ಬ್ಯೂಟಿಫುಲ್ ಆಗಿದೆ. ನಮಗಂತೂ ನೇಚರ್ ಅಂದರೆ ತುಂಬ ಪ್ರಿಯವಾಗಿರುವಂಥದ್ದು. ಹೇಳಬೇಕಂದ್ರೆ ಸಿಟಿ ಏರಿಯಾದಲ್ಲಿ ಇದ್ದವರಿಗಾಗಲಿ ಅಥವಾ ಸಿಟಿಯಲ್ಲಿರೋರಿಗಾಗಲಿ ಒನ್ ಡೇ ಟ್ರಿಪ್ಪಿಗೆ ಬಹಳ ಬೆಸ್ಟ್ ಪ್ಲೇಸ್ ಅಂತಲೇ ಹೇಳ್ಬೋದು. ಆರಾಮ್ಸೆ ಬಂದು ಫ್ಯಾಮಿಲಿ ಒಟ್ಟಿಗೆ ಒಂದು ಟೈಮ್ ಸ್ಪೆಂಡ್ ಮಾಡ್ಬೋದು ಅಂತ ಹೇಳ್ಬೋದು. ಮಂದಾರಗಿರಿ ಹಿಲ್ಸ್ ಇವಾಗ ನಮಗೆ ನಿಯರ್ ಬರ್ತಾ ಇದೆ. ನೋಡಿ ಎಷ್ಟು ಚೆನ್ನಾಗಿದೆ. ತೆಂಗಿನ ತೋಟ ಆಗಲಿ ಪ್ರತಿಯೊಂದು ಕೂಡ. ಇದು ಮುಖ್ಯ ದ್ವಾರ. ನಾನು ಒಳಗಿರೋದ್ರಿಂದ ಕಾರ್ನೊಳಗಿರಿಂದ ನನಗೆ ಮೈನ್ ಮುಖ್ಯ ದ್ವಾರ ತೆಗಿಯೋಕ್ಕೆ ಆಗಿಲ್ಲ ಬೋರ್ಡ್ನ, ಅದರಿಂದ ಸಾರಿ. ನೋಡಿ ಇವಾಗ ಆಲದ ಮರ ಎಷ್ಟು ಚೆನ್ನಾಗಿ ದೊಡ್ಡದಾಗಿ ಬ್ಯೂಟಿಫುಲ್ ಆಗಿದೆ. ಅದನ್ನು ಕೂಡ ನಾನು ಕ್ಯಾಪ್ಚರ್ ಮಾಡಿದ್ದೀನಿ. ಒಳ್ಳೆ ನೇಚರ್ ಮಧ್ಯದಲ್ಲಿ ತುಂಬಾ ಸೂಪರ್ ಆಗಿರುವಂತಹ ಒಂದು ಜೈನ್ ಟೆಂಪಲ್ ಅಂತಾನೆ ಹೇಳ್ಬೋದು. ತುಂಬಾ ಚೆನ್ನಾಗಿದೆ. ವ್ಯೂ ಅಂತೂ ತುಂಬಾ ಚೆನ್ನಾಗಿದೆ. ಇಲ್ಲಿ ಬೆಟ್ಟದ ಮೇಲಂತೂ ನೋಡಕ್ ಎರಡು ಕಣ್ಣು ಸಾಲಲ್ಲ. ನೀವ ಏನೇನೋ ಕೇಳ್ತೀರ ಅವನ ಹತ್ರ. ಮೇಲೋಗಿ ಬಂದ್ಬಿಡೋಣ. ಆಮೇಲೆ ಹೋಗ್ತೀವಿ. ಬಂದ್ ರೀಚ್ ಆಗಿದೆ ಇವಾಗ. ಹೌದೌದು, ತುಂಬಾ ಜನ ಬರ್ತಾರೆ. ಮಂದಾರಗಿರಿ ಹಿಲ್ಸ್ ಇದು ತುಮಕೂರು ಜಿಲ್ಲೆಯಲ್ಲಿ ಇರುವಂತಹ ಅದ್ಭುತವಾದ ಪ್ರವಾಸಿ ತಾಣ ಅಂತಾನೆ ಹೇಳ್ಬೋದು. ನೀವು ನೋಡ್ತಾ ಇರ್ಬೋದು ಇಲ್ಲಿ. ಮತ್ತೆ ನಾವು ಆ ಬೆಟ್ಟ ನಡ್ಕೊಂಡು ಕೂಡ ನಾವು ಹೋಗ್ಬೋದು. ವೆಹಿಕಲ್ಸ್ ಇದ್ರೆ ಅದಕ್ಕೆ ಕೂಡ ಬೆಟ್ಟ ತುದಿಗೆ ಹೋಗಕ್ಕೆ. ಮತ್ತೆ ಬ್ಯಾಂಗ್ಳೂರ್ ಟು ಇವಾಗ ಅದೇ ರೂಟಲ್ಲಿ ನಾವು ನಾವು ರೂಟಲ್ಲೇ ಹೋಗ್ತೀವಿ. ನಡ್ಕೊಂಡು ಚೆನ್ನಾಗಿಲ್ಲ, ಮತ್ತೆ ನಡ್ಕೊಂಡು ಹೋದ್ರೆ ಅದರಷ್ಟು ಎಂಜಾಯ್ ಇನ್ನೊಂದಿಲ್ಲ ಅಂತ ಹೇಳ್ಬೋದು. ಗಾಡಿಗಳು ಜಾಸ್ತಿ ಬರ್ತಾ ಇರೋದ್ರಿಂದ ವೆಹಿಕಲ್ಸ್ ಗಳೆಲ್ಲ ನಿಮ್ಗೆ ಓವರ್ಟೇಕ್ ಎಲ್ಲ ಮಾಡುವಾಗ ತುಂಬಾ ಕೇರ್ ತಗೊಂಡು ಓವರ್ಟೇಕ್ ಮಾಡ್ಕೊಳ್ಳಿ ಅಂತಾನೆ ಹೇಳ್ತೀನಿ. ಯಾಕಂದ್ರೆ ಸ್ವಲ್ಪ ತುಮಕೂರು ಹೈವೇ ಅಂದ್ರೆ ಸ್ವಲ್ಪ ಡೇಂಜರಸ್ ರೋಡ್ ಅಂತಾನೆ ಹೇಳ್ಬೋದು. ಆಲ್ರೆಡಿ ನಾವು ಇವಾಗ ಬೆಟ್ಟದ ತುದಿಗೆ ಬಂದು ರೀಚ್ ಆಗಿದ್ದೀವಿ. ಮುಂದೆ ನೀವು ವಿಡಿಯೋನ ನೋಡ್ಬೋದು, ಅದನ್ನು ಕೂಡ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ಬೆಟ್ಟದ ತುದಿಗೆ ಹೋಗುವಾಗ ನಿಮಗೆ ಕಾಣ್ತಾ ಇರ್ಬೋದು ಚಿಕ್ಕ ಪುಟ್ಟ ಕೆರೆಗಳು ಇದೆ. ಇಲ್ಲಿ ತುಂಬಾ ಚೆನ್ನಾಗಿದೆ ಕೆರೆಗಳೆಲ್ಲ. ನೋಡ್ತಾರೋ ಕ್ಲೀನ್ ಕೂಡ ಇದೆ. ತುಂಬಾ ಜನ ಅಲ್ಲೋಗಿ ಸೆಲ್ಫಿಗಳು ತಗೊಳ್ಳೋದು, ಆಟ ಆಡೋದು ಈ ರೀತಿ ಎಲ್ಲ ಮಾಡ್ತಾ ಇರ್ತಾರೆ. ತುಂಬಾ ಜನ ಬಂದಿದ್ರು. ವೀಕೆಂಡ್ ಆಗಿರೋದ್ರಿಂದ ತುಂಬಾ ಜನ ಬಂದಿದ್ರು. ಮತ್ತೆ ಈವ್ನಿಂಗ್ ಟೈಮ್ ಜಾಸ್ತಿ ಜನ ಇಲ್ಲಿ ಬಂದು ಸೇರ್ತಾರೆ. ಎಲ್ಲಾ ವರ್ಗದವರು ಕೂಡ ಈ ಒಂದು ಟೆಂಪಲ್ಗೆ ಬರ್ತಾರೆ. ಜೈನ ಧರ್ಮದವರೇ ಬರಬೇಕು ಅಂತ ಏನು ಇಲ್ಲ ಇವಾಗ ರೂಲ್ಸು. ಯಾಕಂದ್ರೆ ಪ್ರವಾಸಿ ತಾಣವಾಗಿ ಮಾಡಿದ್ದಾರೆ. ಮತ್ತೆ ಇವಾಗ ಹೊಸದಾಗಿ ಪ್ರತಿಯೊಂದನ್ನು ಕೂಡ ಅಲ್ಟ್ರೇಷನ್ ಮಾಡಿದ್ದಾರೆ ಅವರು. ತುಂಬಾ ಹಳೆಯದ್ದು ಇದು. ತುಂಬಾ ಇತಿಹಾಸ ಇರುವಂತಹ ದೇವಸ್ಥಾನ ಅಂತಾನೆ ಹೇಳ್ಬೋದು. ನೋಡಿ ಇಲ್ಲಿ ಬೆಟ್ಟದ ತುದಿಗೆ ಹೋಗ್ಬೇಕಂದ್ರೆ ಈ ಒಂದು ರೂಟಲ್ಲಿ ವೆಹಿಕಲ್ಸ್ ತಗೊಂಡ್ ಬಂದವರು ಈ ಒಂದು ರೂಟಲ್ಲಿ ಹೋಗ್ಬೋದು. ಮತ್ತೆ ತುಂಬಾ ಅಪ್ಪಿದೆ. ತುಂಬಾ ಗಾಡ್ ಸೆಕ್ಷನ್ ಹೋದಾಗೆ ಒಂದು ಫೀಲ್ ಆಗುತ್ತೆ. ನೋಡಕ್ಕೆ ಸುಮ್ಮನೆ ಏನು ಅಷ್ಟೊಂದು ಎತ್ತರ ಇಲ್ಲ ಅಂತ ಫೀಲ್ ಆಗುತ್ತೆ. ಬಟ್ ಇಲ್ಲಿ ಡ್ರೈವಿಂಗ್ ಕರೆಕ್ಟಾಗಿ ಗೊತ್ತಿರೋರು ಮಾತ್ರ ಈ ರೂಟಿಂದ ಬರಬೇಕಾಗುತ್ತೆ. ಯಾಕಂದ್ರೆ ರೋಡು ಕೂಡ ತುಂಬಾ ಚಿಕ್ಕದಾಗಿದೆ, ಇಕ್ಕಟ್ಟಾಗಿದೆ ಸ್ವಲ್ಪ ಅದರಿಂದ. ಯಾಕಂದ್ರೆ ಪಾಪ ಒಬ್ರು ಹಾಗೆ ಬಂದ್ಬಿಟ್ಟಿದ್ರು ಹೊಸ ಕಾರ್ ತಗೊಂಡು. ಅವರಿಗೆ ಮುಂದೆ ಮೂವ್ ಮಾಡಕ್ಕೆ ಆಗ್ತಿಲ್ಲ ಅಪ್ಪಿಗೆ. ಆ ರೀತಿ ಅದನ್ನ ನೋಡಿ ನಿಮ್ಗೆ ಹೇಳಿರುವಂಥದ್ದು. ಸ್ವಲ್ಪ ಅರ್ಧ ಬರ್ಧ ಹೀಗೆ ಡ್ರೈವಿಂಗ್ ಕಲ್ತು ಹೋಗೋಣ ಅಂತ ಹೇಳ್ಬಿಟ್ಟು ಬರೋಕ್ಕೆಲ್ಲ ಹೋಗಬೇಡಿ. ಅದೆಲ್ಲ ಪ್ರಾಬ್ಲಮ್ ಆಗುತ್ತೆ. ಮತ್ತೆ ಟೂ ವೀಲರಲ್ಲಿ ಕೂಡ ತುಂಬಾ ಕಷ್ಟ ಆಗುತ್ತೆ ಇಲ್ಲಿಂದ ಹೋಗೋಕ್ಕೆ. ಓಕೆ ಹೋಗ್ಬೋದು, ಬಟ್ ನಿಲ್ಸಿ ಅಲ್ಲಿ ಹೋದ್ರೆ ಚೆನ್ನಾಗಿರುತ್ತೆ ಅನ್ನೋದಷ್ಟೇನೆ. ತುಂಬಾ ಹಪ್ಪಿರೋದ್ರಿಂದ ಇವಾಗ ನಾವು ಆಲ್ರೆಡಿ ರೀಚ್ ಆಗ್ತಿದ್ದೀವಿ. ಮತ್ತೆ ಸಣ್ಣ ಪುಟ್ಟ ಅಂಗಡಿಗಳು ಕೆಳಗೆ ಕೂಡ ಇರುತ್ತೆ, ಮೇಲೆ ಕೂಡ ಇರುತ್ತೆ.
ಮೆಟ್ಲಲ್ಲಿ ಹತ್ತು ಹೋಗುವವರು ಯಾವುದೇ ಕಾರಣಕ್ಕೂ ಫಸ್ಟೇ ಜ್ಯೂಸು ಅದು ಇದು ತಿನ್ಕೊಂಡು ಹೋಗ್ಬೇಡಿ, ತುಂಬ ಆಯಾಸಾಗಿ ಸುಸ್ತಾಗ್ಬಿಡುತ್ತೆ. ಅದರಿಂದ ನೀವೇನೇ ತಿನ್ಬೇಕಂದ್ರೂ ಕೆಳಗೆ ಎಲ್ಲ ವಿಸಿಟ್ ಮಾಡಿ ನೋಡಿ ಆದ ನಂತರ ಬಂದು ಕೆಳಗೆ ತಿನ್ನಿ, ಆರಾಮ್ಸೆ ಎಂಜಾಯ್ ಮಾಡಿ. ಲೇಕ್ ಬದಿಯಲ್ಲಾಗಲಿ ಮಕ್ಕಳನ್ನು ಫ್ಯಾಮಿಲಿನ ಕರ್ಕೊಂಡು ಬಂದು ಒನ್ ಡೇ ಟ್ರಿಪ್ ಅಂತ ಫುಲ್ ಎಂಜಾಯ್ ಮಾಡ್ಬೋದು. ತುಂಬ ಖುಷಿಯಾಗುತ್ತೆ. ಕಾರ್ ಪಾರ್ಕಿಂಗ್ಗೆ ಯಾವುದೇ ಥರ ನಿಮಗೆ ತೊಂದರೆ ಇಲ್ಲ, ಆರಾಮ್ಸೆ ತುಂಬಾ ವಿಶಾಲವಾಗಿದೆ ಮಾತ್ರ ಇಲ್ಲಿ ಪಾರ್ಕಿಂಗ್ ಏರಿಯಾ ಎಲ್ಲ. ನಾವು ಇವಾಗ ಪಾರ್ಕಿಂಗ್ ಮಾಡ್ತಾ ಇದ್ದೀವಿ, ಆಲ್ರೆಡಿ ರೀಚ್ ಆಗಿದ್ದೀವಿ ನಾವು ಬೆಟ್ಟದ ತುದಿಗೆ ಬಂದು. ನೀವು ನೋಡ್ತಾ ಇರ್ಬೋದು. ನೋಡಿ, ಕಾರ್ ಪಾರ್ಕಿಂಗ್ ನಿಲ್ಸೋಕ್ಕೆ ಯಾವುದೇ ಥರ ತೊಂದರೆ ಇಲ್ಲ. ಆರಾಮ್ಸೆ ಕಾರ್ ಪಾರ್ಕಿಂಗ್ ನಿಲ್ಲಿಸ್ಬೋದು. ಕಾರ್ ತೊಗೊಂಡು ಬಂದರೂ ಕೂಡ ಬೆಟ್ಟದ ಮೇಲೇ ಬರುತ್ತೆ ಕಾರು. ಏನು ಇಲ್ಲ, ನಡಿಬೇಕಂತ ಅವಶ್ಯಕತೆ ಇಲ್ಲ. ಕಾರಲ್ಲಿ ಬರೋರಿಗೆ ಟೂ ವೀಲರಲ್ಲೂ ಹೋಗಿ ಆರಾಮ್ಸೆ ಬರ್ಬೋದು ಬೆಟ್ಟದ ಮೇಲೆ. ನಡ್ಕೊಂಡು ಬರೋರಿಗೆ ಕೂಡ ಬೆಟ್ಟದ ಮೇಲೆ ಆರಾಮ್ಸೆ ಆ ಕಡೆಯಿಂದ ಬರ್ಬೋದು. ಚೆನ್ನಾಗಿರುತ್ತೆ ನಡ್ಕೊಂಡು ಬರೋಕ್ಕೆ ಒಂಥರ. ನೋಡಿ, ಇಲ್ಲೊಂದು ಚಿಕ್ಕದು ಲೇಕ್ ಇದೆ. ನೋಡಿದೆ ಪ್ರವೇಶ ದ್ವಾರ ನೋಡ್ತಾ ಇರ್ಬೋದು. ಇಲ್ಲಿ ಕೂಡ ಒಂದು ಲೇಕ್ ಇದೆ. ವೀಕೆಂಡ್ ಆಗಿರೋದ್ರಿಂದ ತುಂಬ ಜನ ಇದ್ದಾರೆ. ತುಂಬ ಚೆನ್ನಾಗಿದೆ ಪ್ಲೇಸ್, ಪೀಸ್ಫುಲ್ ಆಗಿದೆ. ನೇಚರ್ ಮಧ್ಯದಲ್ಲಿರುವಂತಹ ಬೆಟ್ಟ ಇದು. ಅಲ್ಲಿ ಒಂದು ದೇವಸ್ಥಾನ. ಬೆಟ್ಟ ಹತ್ತಿದ ನಂತರ ವ್ಯೂ ಪಾಯಿಂಟಿಂದ ನೀವು ನೋಡ್ಬೋದು ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ ಹೇಳ್ಬಿಟ್ಟು. ಬೆಟ್ಟ ಗುಡ್ಡಗಳು ತುಂಬ ಚೆನ್ನಾಗಿದೆ, ತುಂಬ ಕಣ್ಣಿಗಂತೂ ಮುದ ಕೊಡುತ್ತೆ. ಮತ್ತು ಗಾಳಿ ಅಂತೂ ಬೀಸ್ತಾ ಇದೆ, ತುಂಬ ಚೆನ್ನಾಗಿದೆ, ತಣ್ಣಗಿದೆ. ಮತ್ತು ನಾವಂತೂ ಸ್ವಲ್ಪ ಮಧ್ಯಾಹ್ನ ಟೈಮ್ ಬಂದಿರೋದ್ರಿಂದ ಸ್ವಲ್ಪ ಬಿಸಿಲು ಜಾಸ್ತಿನೇ ಇತ್ತು. ಖಂಡಿತವಾಗಿ ನೀವು ಬಂದರೆ ಈವ್ನಿಂಗ್ ಟೈಮ್ ಬನ್ನಿ, ತುಂಬ ಚೆನ್ನಾಗಿರುತ್ತೆ. ಇಲ್ಲಾಂದರೆ ಮಾರ್ನಿಂಗ್ ಬೇಗ ಬನ್ನಿ. ನೋಡಿ, ಇಲ್ಲಿ 2 ನಾಯಿ ಮರಿಗಳು ತುಂಬ ಚೆನ್ನಾಗಿ ಫೈಟ್ ಮಾಡ್ತಿದೆ, ಅದನ್ನು ಕೂಡ ನಾನು ಕ್ಯಾಪ್ಚರ್ ಮಾಡಿದ್ದೀನಿ. ಅದೇ ರೀತಿ ಬೆಟ್ಟ ಹತ್ತಿದ ನಂತರ ನಿಮಗೆ ತುಂಬ ಸುಸ್ತಾರೆ, ಸ್ವಲ್ಪ ಅಲ್ಲಲ್ಲಿ ಕೂತು ರೆಸ್ಟ್ ಮಾಡಿಕೊಂಡು ನೀರು ಕುಡ್ಕೊಂಡು ಈ ರೀತಿ ಬನ್ನಿ. ಹತ್ತಿಕೊಂಡು ಬರೋರಿಗೆ, ವೆಹಿಕಲಲ್ಲಿ ಬಂದವರಿಗೆ ಆ ರೀತಿ ಏನು ತೊಂದರೆ ಆಗಲ್ಲ. ಮತ್ತು ಇದು ಮೈನ್ ಮುಖ್ಯ ದಾರ ಜೈನ್ ಟೆಂಪಲ್ದು, ನೀವು ನೋಡ್ತಾ ಇರ್ಬೋದು. ಇದು ಎಂಟ್ರೆನ್ಸು. ಇಲ್ಲಿ ಒಳಗೆ ಹೋಗುವಾಗ ನಿಮಗೆ ಒಬ್ಬರಿಗೆ 10 ರೂಪಾಯಿ ಅಂತ ಟಿಕೆಟ್ ತಗೊಳ್ತಾರೆ. ಪಾರ್ಕಿಂಗ್ ಏರಿಯಾದಲ್ಲಿ ಅಲ್ಲಿ ಪಾರ್ಕಿಂಗ್ ಮಾಡೋಕ್ಕೆ 40 ರೂಪೀಸ್ ತಗೊಳ್ತಾರೆ. ಇದು ನೋಡಿ ಮೈನ್ ಎಂಟ್ರೆನ್ಸು, ಮೈನ್ ಒಳಗೆ ಟೆಂಪಲ್ದು ಒಳಗಿರುವಂತಹ ಎಂಟ್ರೆನ್ಸು. ನೀವು ನೋಡ್ತಾ ಇರ್ಬೋದು ಎಷ್ಟು ಟೆಂಪಲ್ಗಳು, ಜೈನ್ ಟೆಂಪಲ್ಗಳಿದೆ ಅಂತ. ಅಲ್ಲಿ ಕಲ್ಪವೃಕ್ಷ ಕಾಣ್ತಾ ಇದೆ, ನೀವು ನೋಡ್ತಾ ಇರ್ಬೋದು. ಅದು ಆರ್ಟಿಫಿಷಿಯಲ್ ಕಲ್ಪವೃಕ್ಷ, ಅದನ್ನು ಕೂಡ ನಾನು ತೋರಿಸ್ತೀನಿ ನಿಮಗೆ. ನೋಡಿ, ಇವಾಗ ಪ್ರತಿಯೊಂದು ಟೆಂಪಲ್ಗೆ ಹೋಗಿ ನಾವು ವಿಸಿಟ್ ಕೊಡ್ತೀವಿ. ಏನಿದೆ ಅಂತ ನಮಗೂ ಗೊತ್ತಿಲ್ಲಲ್ಲ, ಇವಾಗ ಒಳಗೆ ಹೋಗಿ ನಾವು ವಿಸಿಟ್ ಕೊಡ್ತೀವಿ. ಫಸ್ಟ್ ಅದಕ್ಕಿಂತ ಮುಂಚೆ ಕಾಲು ತೊಳೆದು ಒಳಗೆ ಹೋಗುವಂತಹ ಪದ್ಧತಿ ಅಲ್ವಾ, ಅದು ಹೋಗ್ತಾ ಇದ್ದೀವಿ. ಈ ಮಂದರಗಿರಿಯ ವಿಶೇಷತೆಯನ್ನು ನಾನು ಹೇಳ್ತಾ ಇದ್ದೀನಿ. ದೇವಾಲಯ ಸಂಕೀರ್ಣವು ಮಲ್ಲಿಕನಾಥನ ಹೆಸರಿನ ಪ್ರಮುಖ ಜೈನ ಮತ್ತು ಕೇಂದ್ರದಲ್ಲಿದೆ. ಬೆಟ್ಟದ ತುದಿ ನಾವಿರುವಂಥದ್ದು, ಇದು ಬೆಟ್ಟದ ತುದಿ. ಇದು 12ನೇ ಶತಮಾನದ 4 ದೇವಾಲಯಗಳಿರುವಂತಹ ದೇವಾಲಯ ಅಂತಲೇ ಇರುವುದು. ಮತ್ತು ತೀರ್ಥಂಕರರ ವರ್ಣಚಿತ್ರಗಳನ್ನು ಹೊಂದಿರುವ ಬೃಹತ್ ಕಲ್ಲಿನ ಗೋಡೆಯಲ್ಲಿ ಸುತ್ತುವರೆದಿರುವಂತಹ ಒಂದು ಸೂಕ್ತವಿದೆ. ಅಂದರೆ ಶಿಲೆಯ, ನೋಡಿ ಈ ರೀತಿ ಶಿಲೆಯನ್ನು ಕೆತ್ತಿರುವಂತಹ ಸೂಕ್ತಗಳಿದೆ ಅಂತ ಹೇಳ್ತಾ ಇದ್ದಾರೆ, ನೀವು ನೋಡ್ತಾ ಇರ್ಬೋದು. ದೇವಾಲಯದ ಮೂಲ ಪ್ರವೇಶದ್ವಾರವಾದ ಹಿಂಭಾಗದ ಗೋಡೆಯ ಆನೆಗಳ ಕೆತ್ತನೆಯನ್ನು ಕೂಡ ಇಲ್ಲಿ ಹೊಂದಿದೆ. 2 ಕಂಬಗಳು ಮತ್ತು ಕಮಲದ ಪೀಠದ ಮೇಲೆ ಕುಳಿತಿರುವಂತಹ ತೀರ್ಥಂಕರನ ಚಿತ್ರವನ್ನು ಹೊಂದಿರುವ ಪ್ರವೇಶ ದ್ವಾರವನ್ನು ಹೊಂದಿದೆ.
ಮೊದಲ ದೇವಾಲಯವು ಯಾವುದೇ ವಿಗ್ರಹಗಳನ್ನು ಪ್ರತಿಷ್ಠಾಪಿಸುವುದಿಲ್ಲ ಮತ್ತು ಉಳಿದ 3 ದೇವಾಲಯಗಳು ಚಂದ್ರಪ್ರಭಾ, ಪಾರ್ಶ್ವನಾಥ ಮತ್ತು ಸುಪರ್ಶ್ವನಾಥರಿಗೆ ಸಮರ್ಪಿತವಾಗಿದೆ. ಸೂಕ್ತವು ಹೆಜ್ಜೆ ಗುರುತನ್ನು ಕೆತ್ತಿರುವ ಒಂದು ಕಲ್ಲಿನ ಚಪ್ಪಲಿಯನ್ನು ಹೊಂದಿದೆ. ಅದನ್ನು ಕೂಡ ನಾನು ಇಲ್ಲಿ ಕ್ಯಾಪ್ಚರ್ ಮಾಡಿದ್ದೀನಿ. ಕೊನೆಗೆ ನೀವು ನೋಡಬಹುದು. ಒಂದು ಋಷಿಮುನಿಗಳ ಒಂದು ಅವರ ಪಾದವು ಕಲ್ಲಿನ ಒಂದು ಹೆಜ್ಜೆ ಗುರುತಲ್ಲಿ ನೀವು ನೋಡಬಹುದು. ಅದು ಕೆತ್ತಿರುವಂಥದ್ದು. ಒಂದು ಕಲ್ಲಿನ ಚಪ್ಪಲಿಯನ್ನು ಅದು ಹೊಂದಿದೆ. ದೇವಾಲಯದ ಸಂಕೀರ್ಣವು ದೊಡ್ಡ ಮಾನಸ್ತಂಭವನ್ನು ಸಹ ಒಳಗೊಂಡಿದೆ. ಬೆಟ್ಟದ ತಪ್ಪಲಿನಲ್ಲಿ ಜೈನ ಆಚಾರ್ಯ ಶಾಂತಿಸಾಗರ್ಗೆ ಸಮರ್ಪಿತವಾದ ಗುರು ಮಂದಿರ ಎಂಬ 81 ಅಡಿ 25 ಮೀಟರ್ ದೇವಾಲಯವಿದು. ದಿಗಂಬರ ಸನ್ಯಾಸಿಗಳು ಬಳಸುತ್ತಿದ್ದ ಪಿಂಚಿ ನವಿಲುಗರಿಗಳ ಪಿಸಣಿಗೆಯನ್ನು ಹೋಲುವ ದೇವಾಲಯದ ರಚನೆಯಿಂದಾಗಿ ಈ ಒಂದು ದೇವಾಲಯವನ್ನು ಪಿಂಚಿ ದೇವಾಲಯ ಮತ್ತು ನವಿಲು ದೇವಾಲಯ ಎಂದು ಜನಪ್ರಿಯವಾಗಿದೆ. ಆ ರೀತಿಯ ಕರೀತಾರೆ. ಚಂದ್ರಪ್ರಭಾ ಅವರ 21 ಅಡಿ ಅಂದರೆ 6.4 ಮೀಟರ್ ಏಕಶಿಲೆಯ ಪ್ರತಿಮೆ ಗುರು ಮಂದಿರದ ಬಳಿ ಇದು ಇರುವಂಥದ್ದು. ಅದನ್ನು ಕೂಡ ನಾನು ಮುಂದೆ ವಿಡಿಯೋ ಮಾಡಿರುವಂಥದ್ದು ನಿಮಗೆ ತೋರಿಸ್ತೀನಿ. ಮೈದಾಳ ಕೆರೆ ಮತ್ತು ಪದ್ಮಾವತಿ ಕೆರೆಗಳು ಬೆಟ್ಟದ ತುದಿಯಲ್ಲಿರುವ ದೇವಾಲಯ ಸಂಕೀರ್ಣದ ಬಳಿ ಇರುವ 2 ಸರೋವರಗಳಾಗಿವೆ. ಮೈದಾನ ಸರೋವರದ ಬಳಿ ಕಲ್ಲಿನಲ್ಲಿ ಕೆತ್ತಿದ ತೀರ್ಥಂಕರನ ದೊಡ್ಡ ಪ್ರತಿಮೆಯನ್ನು ಕೂಡ ನೀವು ನೋಡಬಹುದು. ಪಾಳು ಬಿದ್ದ ದೇವಾಲಯ ಕೂಡ ಇದೆ ಒಂದು. ಪದ್ಮಾವತಿ ಕೆರೆ ಬಳಿ ಇರುವಂಥದ್ದು ಹರಡಿಕೊಂಡಿರುವಂತಹ 8 ದೇವತೆಗಳನ್ನು ಕೂಡ ನೀವು ವಿಗ್ರಹಗಳು ಕೂಡ ಇಲ್ಲಿ ನೋಡಬಹುದು. ತುಂಬಾ ಪುರಾತನ ಕಾಲ ಇರುವಂತಹ ಇದೊಂದು ದೇವಸ್ಥಾನನೇ ಅಂತಾನೆ ಹೇಳ್ಬೋದು. ಇಲ್ಲಿ ಶ್ರವಣ ಬೆಳಗೊಳದಲ್ಲಿ ಇರುವಂತಹ ಗೊಮ್ಮಟೇಶನ ಮೂರ್ತಿ ಕೂಡ ಇಲ್ಲಿ ಮಾಡಿದ್ದಾರೆ. ಹೊಸದಾಗಿ ಪ್ರತಿಷ್ಠಾಪನೆಯನ್ನು ಕೂಡ ಮಾಡಿದ್ದಾರೆ. ಅದನ್ನು ಕೂಡ ನಾನು ಮುಂದೆ ಅಲ್ಲಿಗೆ ನಾವು ಈಗ ಫಸ್ಟ್ ನಾವು ಟೆಂಪಲ್ಗೆ ಬಂದು ವಿಸಿಟ್ ಮಾಡಿ ಇಲ್ಲಿರುವಂತಹ ದೇವರುಗಳನ್ನೆಲ್ಲ ನೋಡಿ ಆಮೇಲೆ ನಾವು ಅಲ್ಲಿಗೆ ಹೋಗೋಣ ಅಂತ ಹೇಳ್ಬಿಟ್ಟು ಟೆಂಪಲ್ಗೆ ಹೋಗೋಣ ಅಂತ ನಾವು ಬೆಟ್ಟ ತುದಿಗೆ ಬಂದಿದ್ದೀವಿ. ನೀವು ನೋಡ್ತಾ ಇರ್ಬೋದು ಪ್ರತಿಯೊಂದು ಟೆಂಪಲ್ನ ಒಂದು ಇಲ್ಲಿರುವಂತಹ ಜೈನ ಧರ್ಮ ಪ್ರಕಾರ ಇರುವಂಥದ್ದು. ಇವಾಗ ಅದನ್ನು ತುಂಬಾ ಹಳೆಯದಾಗಿರೋದ್ರಿಂದ ಇವಾಗ ಇವರು ಜೀರ್ಣೋದ್ಧಾರ ಮಾಡಿ ಅದನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ. ಪುನರ್ ಪ್ರತಿಷ್ಠಾಪನೆ ಮಾಡಿ ಇದನ್ನ ಇವಾಗ ಹೊಸದಾಗಿ ನಿರ್ಮಿಸಿ ಅದನ್ನು ರೀತಿ ತುಂಬಾ ಚೆನ್ನಾಗಿ ಇವಾಗ ಮಾಡಿದ್ದಾರೆ. ಇಲ್ಲಿ ಮೊದಲು ಎಲ್ಲ ಪ್ರವಾಸಿ ತಾಣ ಅಂತಾನೆ ಗೊತ್ತಿರಲಿಲ್ಲ. ಇವಾಗ ಈ ಒಂದು ಕೊರೋನಾ ಬಂದಾಗ ಆ ಟೈಮಲ್ಲಿ ಜಾಸ್ತಿ ಜನಗಳು ಬರಕ್ಕೆ ಸ್ಟಾರ್ಟ್ ಮಾಡಿದ್ರು. ಇದೊಂದು ಪ್ರವಾಸಿ ತಾಣವಾಗಿ ಇವಾಗ ಏರ್ಪಟ್ಟಿದೆ. ಪ್ರತಿಯೊಬ್ಬರು ಕೂಡ ಇಲ್ಲಿ ಬರ್ತಾರೆ, ವಿಸಿಟ್ ಮಾಡ್ತಾರೆ. ತುಂಬಾ ಪುರಾತನ ಕಾಲ ಹಾಗೆ ಹಿಂದೆ ಇರುವಂತಹ ದೇವಸ್ಥಾನ ಅಂತಾನೆ ಹೇಳ್ಬೋದು. ನೀವು ನೋಡ್ತಾ ಇರ್ಬೋದು. ನಾನು ಪ್ರತಿಯೊಂದು ನನಗೆಷ್ಟು ಆದಷ್ಟು ಕ್ಯಾಪ್ಚರ್ ಮಾಡಿದ್ದೀನಿ. ಇಲ್ಲಿ ನೋಡ್ತಾ ಇರ್ಬೋದು ನೀವು ಕಲ್ಪವೃಕ್ಷನ. ನಾನು ಅವಾಗಲೇ ಹೇಳಿದ್ನಲ್ಲ, ಇದು ರಿಯಲ್ ಕಲ್ಪವೃಕ್ಷ ಅಲ್ಲ, ಮಾನವ ನಿರ್ಮಿತ ಕಲ್ಪವೃಕ್ಷ ಅಂತಾನೆ ಹೇಳ್ಬೋದು. ಇದು ಹೊಸದಾಗಿ ಮಾಡಿರುವಂಥದ್ದು. ನೀವು ನೋಡ್ತಾ ಇರ್ಬೋದು. ಇದು ಆರ್ಟಿಫಿಷಿಯಲ್ ಅಲ್ಲಿ ಈ ರೀತಿ ಎಲ್ಲ ಡಿಸೈನ್ ಮಾಡಿದ್ದಾರೆ. ತುಂಬಾ ಚೆನ್ನಾಗಿದೆ. ಕಲ್ಪವೃಕ್ಷದ ಕೆಳಗೆ ಬುದ್ಧ ಕೂತಿದ್ದಾರೆ. ಅಲ್ಲಿ ಜನಗಳೆಲ್ಲ ಅವರ ಒಂದು ಪ್ರವಚನಗಳನ್ನು ಕೇಳೋ ತರ
ಅಲ್ಲೇ ತಾನೇ ನಾವು ಕಾರ್ ನಿಲ್ಸಿದ್ದು ನೋಡು, ನಾವು ಕಾರ್ ಅಲ್ಲಿದೆ. ಒಳಗೆ ಹೋಗ್ಬೇಡಮ್ಮ ಶ್ರೀಜ, ಬೇಡ. ಫ್ರೂಟ್ಸು ಮತ್ತು ಸ್ನ್ಯಾಕ್ಸ್ ಅಷ್ಟೇ ತಗೊಂಡು ಬಂದಿರೋದು ನಾವು. ಸ್ವಲ್ಪ ಜಾಸ್ತಿ ಹಾಕ್ರಿ ನನಗೆ. ಹಾಂ, ಕಣ್ಣಿಗೆ ಆಯ್ತಾ? ಕೆಮ್ಕೊಂಡ ಚೆನ್ನಾಗಿ. ಇವಾಗ ತಿನ್ನೋಕೆ ಚೆನ್ನಾಗಿದೆ. ಇನ್ನು ಖಾರ ಪುಡಿ ಒಂದು ಲೆವೆಲ್ ಮಾಡಿಬಿಡುತ್ತೆ ನಮ್ಮನ್ನು. ಸೌತೆಕಾಯಿ ತಂದಿದ್ದೆ, ಅದನ್ನು ಕೂಡ ಖಾರ ಪುಡಿ ಸಾಕು ತಿಂದರೆ ಸೂಪರ್ ಆಗಿರುತ್ತೆ. ಚೆನ್ನಾಗಿದೆ. ಇಲ್ಲಿ ನೋಡಿ, ಮೊದಲಿಗೆ ಎಂಟ್ರೆನ್ಸ್ ಇಲ್ಲಿ ಕೂಡ ಅಷ್ಟೇ. ನಾವು ಡೌನ್ ಬಂದಾಗ ಇಲ್ಲಿ ಕೂಡ ಒಂದು ಟೆಂಪಲ್ ಮಾಡಿದಾರಲ್ಲ, ಅಲ್ಲಿಗೆ ಬಂದಿದ್ದೀವಿ. ಇದು ಮುಖ್ಯ ದ್ವಾರ. ಅಲ್ಲಿ ಕೂಡ 10 ರೂಪೀಸ್ ತಗೊಳ್ತಾರೆ ಒಬ್ಬರಿಗೆ. 3 ಜನ ಆಗಿರೋದ್ರಿಂದ 30 ರೂಪೀಸ್ ತಗೊಂಡ್ರು. ಇದು ನೋಡಿ, ಇಲ್ಲಿ ಒಳಗಡೆ ಎಂಟ್ರೆನ್ಸು. ಇದು ಹೊಸದಾಗಿ ಮಾಡಿರುವಂತಹ ಗೊಮ್ಮಟೇಶನ ಮೂರ್ತಿ ಅಂತಲೇ ಹೇಳ್ಬೋದು. ಗೊಮ್ಮಟೇಶ್ವರನ ಈ ಶ್ರಾವಣ ಬೆಳಗೊಳದಲ್ಲಿ ಇದಲ್ಲ, ಅದೇ ರೀತಿ. ಅಂದರೆ ಇದು ಸ್ವಲ್ಪ ಚಿಕ್ಕದು, ತುಂಬ ಚೆನ್ನಾಗಿದೆ. ನೀವು ನೋಡ್ತಾ ಇರ್ಬೋದು. ಇದು ಏಕಶಿಲೆಯ ಪ್ರತಿಮೆ ಗುರುಮಂದಿರ ಆಗಿರುತ್ತೆ. ಯಾವುದಂದ್ರೆ ನವಿಲು ದೇವಾಲಯ ಇದೆ ಇದ್ರ ಪಕ್ಕದಲ್ಲಿ, ಅದು ಹೇಳ್ತಾ ಇರೋದು ನಾಡು. ಅದು ಗುರುಮಂದಿರ. ಅಲ್ಲಿ ನೋಡಿ, ನೀವು ಕಾಣ್ತಾ ಇರ್ಬೋದು ನವಿಲಿದ್ದು. ಅದು ನವಿಲು ಗರಿಗಳ ಬೀಸಣಿಗೆಯನ್ನು ಹೋಲುವ ದೇವಾಲಯದ ರಚನೆ ಮಾಡಿದ್ದಾರೆ ಇಲ್ಲಿ. ಅದು ಆಲ್ರೆಡಿ ಅವಾಗ ಋಷಿ ಮುನಿಗಳು ಈ ಒಂದು ಕಾಲದಲ್ಲಿ ಬೀಸಣಿಗೆಯನ್ನು, ನವಿಲುಗರಿಗಳನ್ನು ಯೂಸ್ ಮಾಡ್ತಾ ಇದ್ರು. ಇದೇ ಒಂದು ಆಕಾರದಲ್ಲಿ ಯೂಸ್ ಮಾಡ್ತಾ ಇದ್ರು. ಅದನ್ನು ಕೂಡ ಅಲ್ಲಿ ಒಂದು ಎಕ್ಸಿಬಿಷನ್ ತರ ಇಟ್ಟಿದ್ದಾರೆ. ಅದನ್ನು ಕೂಡ ನಾವು ಲಾಸ್ಟಿಗೆ ಕ್ಯಾಪ್ಚರ್ ಮಾಡಿದ್ದೆ ನೋಡಿ. ಇದೇ ತರ ಕೈಯಲ್ಲಿ ಹಿಡ್ಕೊಂಡು ಬೀಸಣಿಗೆಯನ್ನು ಅವ್ರು ಅವಾಗ ಋಷಿ ಮುನಿಗಳು ಓಡಾಡ್ತಾ ಇದ್ರು. ಅದೇ ಒಂದು ಪಿಕಾಕ್ ಇದ್ದಿರುವಂತದ್ದು ಬೀಸಣಿಗೆ, ನವಿಲಿನ ಗರಿಗಳಿತ್ತು. ಅದೇ ಒಂದು ಆಕಾರದಲ್ಲಿ ಇವರು ಈ ಒಂದು ದೇವಾಲಯವನ್ನು ಮಾಡಿದ್ದಾರೆ ನೋಡಿ. ತುಂಬಾ ಚೆನ್ನಾಗಿದೆ. ಇದು ಬೀಸಣಿಗೆ ಬೀಸ್ತಾರಲ್ಲ, ಆ ಒಂದು ಆಕಾರದಲ್ಲಿ ನವಿಲು ಗರಿಯ ಒಂದು ಆಕಾರದಲ್ಲಿ ಈ ಒಂದು ದೇವಾಲಯವನ್ನು
ಮಾಡಿರುವಂಥದ್ದು. ಇದನ್ನ ಗುರು ಮಂದಿರ ಅಂತ ಹೇಳ್ತಾರೆ. ತುಂಬಾ ಚೆನ್ನಾಗಿತ್ತು ನೋಡಿ. ಸೂರ್ಯನ ಕಿರಣ ಕೂಡ ಅಷ್ಟೇ ಚೆನ್ನಾಗಿ ಪ್ರಕಾಶಮಾನವಾಗಿ ಹೊಳಿತಾ ಇತ್ತು ಅದ್ರ ಮೇಲೆ. ನಂಗಂತೂ ಕ್ಯಾಪ್ಚರ್ ಮಾಡೋದು ತುಂಬಾ ಖುಷಿ ಆಯ್ತು ನೋಡಿ. ಮಗನಿಗೆ ಈ ರೀತಿ ನಾನು ಸ್ವಲ್ಪ ಹೇಳ್ಕೊಟ್ಟೆ, ನೋಡೋಣ ಮಾಡು ಅಂತ. ತುಂಬಾ ಚೆನ್ನಾಗಿ ಬಂತು ಅದು ಕೂಡ. ಇದೇ ಒಳಗೆ ಗುರು ಮಂದಿರದಲ್ಲಿ ಈ ರೀತಿ ಗುರುವನ್ನು ಈ ತರ ಪ್ರತಿಷ್ಠಾಪನೆ ಮಾಡಿ ಅಲ್ಲಿ ಮೊದಲಿನ ಸನ್ಯಾಸಿಗಳು ಬೌದ್ಧ ಗುರುಗಳದ್ದೆಲ್ಲ ಹಾಕಿದ್ರು ಫೋಟೋಗಳನ್ನ. ಇಲ್ಲಿ ಒಂದು ಡಾಗ್ ನೋಡಿ ಎಷ್ಟು ಕ್ಯೂಟ್ ಆಗಿ ಅದ್ರ ಪಾಡಿಗೆ ಅದು ಎಂಜಾಯ್ ಮಾಡ್ಕೊಂಡು ಆಟ ಆಡ್ತಿದೆ, ಅದನ್ನು ಕೂಡ ಕ್ಯಾಪ್ಚರ್ ಮಾಡಿದೆ. ನಾವು ಕರೆದಿದ ತಕ್ಷಣ ಟಕ್ಕ ಅಂತ ನಮ್ಮ ಕಡೆ ಬಂದ್ಬಿಡ್ತು ನೋಡಿ, ಇಲ್ಲಿ ಬಂತು. ಎಷ್ಟು ಕ್ಯೂಟ್ ಆಗಿದೆ ನಾಯಿ. ಒಂದೇ ಆಟ ಆಡ್ತಿತ್ತು, ಅದನ್ನು ಕೂಡ ನಾನು ಕ್ಯಾಪ್ಚರ್ ಮಾಡಿದೆ. ಇವಾಗ ನಾವು ಮನೆಗೆ ಹೊರಟಿದೀವಿ, ನೋಡ್ತಾ ಇರ್ಬೋದು. ಇವಾಗ ಮನೆ ಕಡೆ ಹೊರಟಿದೀವಿ. ಸೂಪರ್ ಆಗಿತ್ತು ಒನ್ ಡೇ ಟ್ರಿಪ್. ಇದು ರೆಸ್ಟೋರೆಂಟ್ ಕಾಣ್ತಾ ಇದೆ. ನಾವು ಊಟಕ್ಕೆ ಹೋಗೋಣ, ಹೊಟ್ಟೆ ಹಸಿತಿದೆ, ತುಂಬ ಹೊಟ್ಟೆ ಹಸಿತಿದೆ. ಇವಾಗ ರೆಸ್ಟೋರೆಂಟಿಗೆ ಹೋಗ್ತಾ ಇದ್ದೀವಿ, ನೋಡೋಣ. ಎಲ್ಲೂ ಇದೆ ಕೊಡು. ನಿಜನ್ ಊಟ ಚೆನ್ನಾಗಿದಾ? ಆ ಥರ ಇದಾ? ಚೆನ್ನಾಗಿದೆ ಹೀಗೆ. ಐ ಹೋಪ್ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ, ತಿಳ್ಕೊಂಡು ಇಷ್ಟ ಆಗಿದೆ. ಏನು ಮಾಡಬೇಕಂತ ಗೊತ್ತಲ್ಲ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ನನ್ನ ಪ್ರೀತಿಯ ಧನ್ಯವಾದಗಳು.